ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತು ಮಾರ್ನಿಂಗ್ ತಿಂಡಿ ಮಾಡೋಣ. ಇವತ್ತು ನಾವು ತಿಂಡಿಗೆ ಪುರಿ ಒಗ್ಗರಣೆ ಮಾಡ್ತಾ ಇದ್ವಿ. ಅದಕ್ಕೆ ನಾರ್ಮಲ್ ಆಗಿ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಮತ್ತು ಸಾಸಿವೆ, ಜೀರಿಗೆ, ಎಣ್ಣೆ ಎಲ್ಲ ತಗೊಂಡು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಹುಣಸೆಹಣ್ಣು ಹುಳಿ ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ಹುಣಸೆಹಣ್ಣು ಹುಳಿ ಹಾಕಬೇಕು. ಅದಾದಮೇಲೆ ಹುಣಸೆಹಣ್ಣು ಮತ್ತು ಖಾರ, ಹುಳಿನೂ ಮತ್ತು ಖಾರನ ಎರಡು ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಅದಕ್ಕೆ ಪುರಿ ಒಗ್ಗರಣೆನ ಮಿಕ್ಸ್ ಮಾಡಿಕೊಂಡ್ರೆ ಒಗ್ಗರಣೆ ರೆಡಿ. ನಿಮ್ಗೆ ಏನಾದರೂ ಪುಟಾಣಿ ಪೌಡ್ರ್ ಬೇಕಂದರೆ ಅದನ್ನ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವತ್ತು ಮಾವಿನ ಹಣ್ಣು ಕಡುಬು ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ಯೂಟ್ಯೂಬಲ್ಲಿ ನೋಡಿ 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 ತುಂಬ ಆಸೆ ಆಗ್ಬಿಟ್ಟಿತ್ತು ಅದು ಮಾಡಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಮತ್ತು ಅವರು ಹೋಗಿ ಮಾವಿನ ಹಣ್ಣು ತೊಗೊಂಡು ಬಂದ್ವಿ. ಇವತ್ತು ನಾವು ಮಾವಿನ ಹಣ್ಣು ಕಡುಬು ಮಾಡೋಣ. ಮೊದಲು ಮಾವಿನ ಹಣ್ಣು ಕಡುಬು ಮಾಡೋಕ್ಕೆ ಚೆನ್ನಾಗಿ ಮಾವಿನ ಹಣ್ಣು ವಾಶ್ ಮಾಡಿಕೊಂಡು ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ತೆಗಿಬೇಕು. ತೆಗೆದು ಅದಾದಮೇಲೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಉಪ್ಪು ಮತ್ತು ಸ್ವಲ್ಪ ಅದಕ್ಕೆ ರುಚಿಗೆ ಬ್ಯಾಲೆನ್ಸ್ ಮಾಡೋ ಥರ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಒಂದು ಕಡೆ ಎತ್ತಿಟ್ಕೋಬೇಕು. ಏನ್ ಬೇಕು ನಿಮ್ಗೆ? ನನ್ನ ಬೈಕ್ ಅದು. ಇವಾಗ ಮಿಕ್ಸಿಗೆ ಹಾಕ್ಕೊಂಡಿರೋ ಪಲ್ಪ್ ಇದೆಯಲ್ವಾ, ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು, ನಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟು, ಆಮೇಲೆ ಒಂದು 3 ಏಲಕ್ಕಿ ಬಿಡಿ ಹಾಕೊಂಡು ಇವಾಗ ಮಾವಿನ ಹಣ್ಣಿನ ರೆಡಿ ಆಗಿದೆ. ಇವಾಗ ತವ ಕಾಯಕ್ಕಿಟ್ಟು ಇದಕ್ಕೆ ಸ್ವಲ್ಪ ತುಪ್ಪ, ಕೊಬ್ಬರಿ, ಬೆಲ್ಲ, ಎಷ್ಟು ಬೇಕೋ ಅಷ್ಟು ಬೆಲ್ಲ. ಇದೆಲ್ಲ ರೆಡಿ ಆದಮೇಲೆ ನಾವು ಇನ್ನೊಂದು ಕಡೆ ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕಿ ಅದಕ್ಕೆ ಹಸಿ ತೆಂಗಿನಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಮಾವಿನ ಹಣ್ಣು ಎಷ್ಟು ತೊಗೊಂಡಿರ್ತೀರೋ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ ಜೊತೆ ಬೆಲ್ಲ ಎರಡನ್ನೂ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕು. ಅದಾದಮೇಲೆ ಇಡ್ಲಿ ಪಾತ್ರೆ ತೊಗೊಂಡು ಪಾತ್ರೆ ಒಳಗಡೆ ನೀರು ಹಾಕ್ಬಿಟ್ಟು ಬೇಯಕ್ಕಿಡಿ. ಅದಾದಮೇಲೆ ಬಾಳೆ ಎಲೆನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿರಿ. ಅದನ್ನು ಮಾವಿನ ಹಣ್ಣಿನ ಬಾಳೆ ಎಲೆ ಮೇಲೆ ಅದನ್ನು ಒಂದೊಂದಾಗಿ ನೀಟಾಗಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಹಾಕಿ ಪುರಿ ಶೇಪಲ್ಲಿ ನೀಟಾಗಿ ರೌಂಡ್ ಶೇಪಲ್ಲಿ ಹಾಕಿ ಅದಕ್ಕೆ ಬೆಲ್ಲ ಮತ್ತು ಕೊಬ್ಬರಿನ ಹಾಕಿರ್ತೀವಲ್ವ ಅದನ್ನ ಫಿಲ್ ಮಾಡಿ ಅದನ್ನು ಫೋಲ್ಡ್ ಮಾಡಿ ಇಡ್ಲಿ ಪಾತ್ರೆ ಒಳಗಡೆ ಇಡ್ತಾ ಹೋಗಬೇಕು. ಇಟ್ಟಾದಮೇಲೆ 15ರಿಂದ 20 ನಿಮಿಷ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಬೇಕು. ಬೇಯಿಸಾದ್ಮೇಲೆ ನಿಮಿಷ ಬೇಯಕ್ಕೆ ಬಿಡಬೇಕಂತೆ ನೋಡಿ. ನಾನು ಫಸ್ಟ್ ಟೈಮ್ ಮಾಡಿದ್ರಿಂದ ತುಂಬ ಭಯ ಇತ್ತು, ಹೇಗೆ ಬರುತ್ತೋ ಏನೋ ಅಂತ. ಬಟ್ ಪರವಾಗಿರಲಿಲ್ಲ, ಚೆನ್ನಾಗಿ ಬಂದಿತ್ತು. ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರ್ತಿತ್ತು. ಬನ್ನಿ ಕೇಳೋಣ ಹೇಗಿದೆ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.